ಇನ್ನು ಮತ್ತೊಂದು ಕಡೆಯಲ್ಲಿ ಸಾರಿಗೆ ಮುಷ್ಕರ ಮುಂದೂಡಿಕೆಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನಾಳೆ ಮುಷ್ಕರ ಮಾಡದಂತೆ ಹೈಕೋರ್ಟ್ ಕೊಟ್ಟಿರುವಂತಹ ಸೂಚನೆ ಇದು. ಮುಷ್ಕರಕ್ಕೆ ರೆಡಿಯಾಗಿದ್ರು, ಈಗ ಹೈಕೋರ್ಟ್ ಮುಷ್ಕರಕ್ಕೆ ರೆಡಿಯಾಗಿದ್ದಂತ ನೌಕರರಿಗೆ ಶಾಕ್ ಕೊಟ್ಟಿದೆ. ನಾಳಿನ ಮುಷ್ಕರ ಮಾಡಬೇಡಿ ಅಂತ ಹೈಕೋರ್ಟ್ ಹೇಳಿದೆ. ಮುಷ್ಕರವನ್ನ ಮುಂದೂಡೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನೌಕರರ ಬೇಡಿಕೆ ಈಡೇರಿಕೆಗೆ 2 ದಿನ ಕಾಲಾವಕಾಶ ಕೊಡಲಾಗಿದೆ. 2 ದಿನ ಕಾಲಾವಕಾಶವನ್ನ ಸಾರಿಗೆ ಇಲಾಖೆ ಕೇಳಿತ್ತು. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ PIL ಸಲ್ಲಿಕೆಯಾಗಿತ್ತು. ಈಗ ಹೈಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿದೆ. ನಾಳೆ ಸಾರಿಗೆ ಮುಷ್ಕರ ಮಾಡದಂತೆ ಈಗ ಹೈಕೋರ್ಟ್ನಿಂದ ಸೂಚನೆ ಬಂದಿದೆ. 2 ದಿನಗಳ ಕಾಲಾವಕಾಶವನ್ನ ಕೊಟ್ಟಿದೆ ಸಾರಿಗೆ ಇಲಾಖೆಗೆ. 2 ದಿನಗಳ ಕಾಲಾವಕಾಶವನ್ನ ಸಾರಿಗೆ ಇಲಾಖೆ ಕೇಳಿತ್ತು. ಸೊ ಹಾಗಾಗಿ ಆ ಕಾಲಾವಕಾಶವನ್ನು ಕೊಟ್ಟಿದೆ. ಇದೀಗ ನಾಳೆ ನಡೆಸೋದಕ್ಕೆ ಮುಂದಾಗಿದ್ದಂತಹ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನೀಡಿರುವಂತಹ ಸೂಚನೆ ಇದು. ಮುಖ್ಯಮಂತ್ರಿಗಳ ಜೊತೆಗೆ ನಡೆದಿರುವಂತಹ ಸಭೆ ವಿಫಲ ಆದ ನಂತರ ಮುಷ್ಕರವನ್ನ ನಡೆಸೋದು ಶತಸಿದ್ಧ ಅನ್ನುವಂತ ನಿರ್ಧಾರಕ್ಕೆ ಸಾರಿಗೆ ಸಂಘಟನೆಗಳು ಬಂದಿತ್ತು. ಅದರ ಬೆನ್ನಲ್ಲೇ ಈಗ ಹೈಕೋರ್ಟ್ನಿಂದ ಈ ಸೂಚನೆ ಬಂದಿದೆ. ನಾಳೆ 1 ದಿನ ಮುಷ್ಕರ ಮಾಡದಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಇದೀಗ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾಗಿರುವಂತಹ ಡೆವಲಪ್ಮೆಂಟ್ ಆಗಿದೆ. ಹೈಕೋರ್ಟ್ ಕೂಡ ಇದೀಗ ನಾಳೆ ಒಂದು ಮುಷ್ಕರ ಮಾಡದಂತೆ ಸೂಚನೆಯನ್ನ ಕೊಟ್ಟಿರುವಂತ. ಇದರ ಜೊತೆಗೆ ಇವತ್ತು ಮೀಟಿಂಗ್ ನಲ್ಲಿ CM ಜೊತೆಗೆ ನಡೆದಿರುವಂತಹ ಮೀಟಿಂಗ್ ನ ವಿಚಾರಕ್ಕೆ ಬರೋದಾದ್ರೂ ಕೂಡ ಸೊ ಅಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಈ ಒಂದು ನಿರ್ಧಾರವನ್ನ ಕಠಿಣವಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಅನ್ನುವಂಥದ್ದು, ಜೊತೆಗೆ ಸರ್ಕಾರ ಈ ವಿಚಾರದಲ್ಲಿ ಒಂದು ರೀತಿಯಲ್ಲಿ ವಿಳಂಬ ನಿಲುವನ್ನು ತೆಗೆದುಕೊಳ್ತಾ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತಹ ಅಂಶ. ಮಧುಕರ್, ಇವತ್ತು ಮುಖ್ಯಮಂತ್ರಿಗಳು ಕನಿಷ್ಠ 2.5 ಗಂಟೆಗಳ ಕಾಲ ಸಭೆಯನ್ನು ವಿಧಾನಸೌಧದಲ್ಲಿ ನಡೆಸಿದರು. ಸಾರಿಗೆ ಸಂಘಟನೆಗಳ ಮುಖಂಡರುಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಈಗಾಗಲೇ ಸ್ವಸ್ತಿಕದಲ್ಲ ಆದಂಥ ಚರ್ಚೆಯನ್ನು ಹೇಳಿದ್ದಾರೆ. ಆದರೆ ಪ್ರಮುಖವಾಗಿ ಸರ್ಕಾರಕ್ಕೆ ಈಗ ಅವರು ಕೊಟ್ಟಂಥ ಬೇಡಿಕೆಗಳನ್ನು ಈಡೇರಿಸೋದೇ ಆದರೆ ಸುಮಾರು 2200 ಕೋಟಿ ಹೆಚ್ಚುವರಿ ಹೊರೆ ಬೀಳುತ್ತೆ ಅನ್ನುವಂಥದ್ದು ಮಾಹಿತಿ. ಜೊತೆಗೆ ನಿಗಮಗಳ ಪರ ವಕೀಲರು ಹೈಕೋರ್ಟ್ ಕೂಡ ಇವತ್ತು ಅದೇ ವಾದವನ್ನು ಮಾಡಿದರು. ಇವರು ಈ ರೀತಿ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಇದರಿಂದ ಸರ್ಕಾರಕ್ಕೆ ಎಷ್ಟು ಹೆಚ್ಚುವರಿ ಹೊರೆ ಬೀಳುತ್ತೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಸರ್ಕಾರದ ಇವತ್ತಿನ ನೀವು ಪರಿಸ್ಥಿತಿಯನ್ನು ರಾಜಕೀಯವಾಗಿ ನೋಡಿದಾಗ ಕೆಲವೊಂದಿಷ್ಟು ಯೋಜನೆಗಳನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆಯನ್ನು ಫ್ರೀಯಾಗಿ ಕೊಟ್ಟಿದ್ರು, ಮಹಿಳೆಯರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದರು. ಆ ಯೋಜನೆಯಿಂದಾಗಿ ಸಾರಿಗೆ ನಿಗಮಗಳಿಗೆಲ್ಲ ತುಂಬ ಲಾಭ ಆಗಿದೆ ಅನ್ನುವಂಥ ಮಾತುಗಳನ್ನು ಸ್ವತಃ ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು. ಯಾಕೆ ಲಾಭ ಆಗಿದೆ ಅಂತ ಹೇಳಿದರೆ, ಸಾರಿಗೆ ಇಲಾಖೆಗೆ ಎಷ್ಟು ಹಣ ಖರ್ಚಾಗಿದೆ ಅವರು ಅದಕ್ಕೆ ಟಿಕೆಟನ್ನು ಕೊಡ್ತಾರೆ, ಆ ಹಣವನ್ನು ಸರ್ಕಾರದವರು ಭರಿಸ್ತಾರೆ. ಹಾಗಾಗಿ ಸಾರಿಗೆ ನಿಗಮದವರಿಗೆ ಯಾವುದೇ ರೀತಿಯ ನಷ್ಟ ಆಗೋದಿಲ್ಲ, ಇದರಿಂದ ಲಾಭ ಆಗಿದೆ ಅನ್ನುವಂಥ ಒಂದು ವಾದವನ್ನು ಅವರು ಹಿಂದೆ ಮುಂದಿಟ್ಟಿದ್ರು. ಆದರೆ ಇವತ್ತು ಸಾರಿಗೆ ಇಲಾಖೆಯವರು ಕೇಳ್ತಾ ಇದ್ದಾರೆ 38 ತಿಂಗಳ ಹರಿಯರ್ಸನ್ನು ಕೊಡಬೇಕು ಅಂತ. ಆದರೆ ಸರ್ಕಾರ ಹೇಳಿದೆ 2 ವರ್ಷಗಳವರೆಗಿನ ಹರಿಯರ್ಸನ್ನು ಮಾತ್ರ ನಾವು ಕೊಡ್ತೇವೆ, ನಿಮ್ಮೆಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸೋದಕ್ಕೆ ಆಗೋದಿಲ್ಲ ಎನ್ನುವಂಥ ಮಾತುಗಳನ್ನು ಮುಖ್ಯಮಂತ್ರಿಗಳು ಸಭೆಯಲ್ಲಿ ಕಡ್ಡಿ ಮುರಿದಂತೆ ಹೇಳಿದರು ಎನ್ನುವಂಥದ್ದು ಮಾಹಿತಿ. ಹೀಗಾಗಿ ಸಭೆ ವಿಫಲ ಆಯಿತು. ವಿಫಲ ಆದ ಹಿನ್ನೆಲೆಯಲ್ಲಿ ನಾಳೆ ಮುಷ್ಕರವನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದರು. ಆದರೆ ಈಗ ತಾವೇ ಮಾಹಿತಿಯನ್ನು ಕೊಟ್ಟಂತೆ ಹೈಕೋರ್ಟ್ ಈಗ ನಾಳೆ ಮುಷ್ಕರವನ್ನು ಮಾಡದಂತೆ ಸೂಚನೆಯನ್ನು ಸಾರಿಗೆ ನಿಗಮದ ಪ್ರಮುಖ ಲೀಡರ್ಗಳಿಗೆ ಮತ್ತು ನೌಕರರಿಗೆ ತಿಳಿಸಿದೆ. ಹೀಗಾಗಿ ರಾಜ್ಯದಲ್ಲಿ ನಾಳೆ ಒಂದು ವೇಳೆ ಒಂದು ಧರಣಿ ಆಗಿದ್ದರೆ, ಪ್ರತಿಭಟನೆ ಆಗಿದ್ದರೆ ಮಧುಕರ್, ಸುಮಾರು 1.2 ಲಕ್ಷ ಕಾರ್ಮಿಕರು ನಾಳೆಯ ಪ್ರತಿಭಟನೆಯಲ್ಲಿ ಆಗ್ತಾ ಇದ್ರು. ಜೊತೆಗೆ 8,000 KSRTC ಬಸ್ಗಳು, 7,000 BMTC ಬಸ್ಗಳು, ಇನ್ನುಳಿದ 2 ನಿಗಮದಿಂದ 7,000 ಬಸ್ಗಳು ಕೂಡ ರಸ್ತೆಗೆ ಹಿಡಿತಾ ಇರಲಿಲ್ಲ. ಹೀಗಾಗಿ ಇವತ್ತಿನ ಮಾತುಕತೆ ಏನಾಗಬಹುದು ಏನಿಲ್ಲ ಹೇಳುವಂಥ ಒಂದು ಹೈಕೋರ್ಟ್ ಸೂಚನೆ ಇದೆ. PIL ಅರ್ಜಿ ಹಾಕಿದ್ರು, ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಅಲ್ಲ, ನಮಗೆ ಅದು ಐಡಿಯಾ ಇಲ್ಲ, ಯಾಕಂದರೆ ನಮ್ಮನ್ನು ಪಾರ್ಟಿ ಮಾಡಿಲ್ಲ, ನಮಗೆ ಯಾವುದೂ ಡೈರೆಕ್ಷನ್ ನಾವು ನೋಡಿಲ್ಲ. ನೆಗೋಸಿಯೇಷನ್ ಇದುವರೆಗೆ ಚೀಫ್ ಮಿನಿಸ್ಟರ್ ಹತ್ರ ಮೀಟಿಂಗಲ್ಲಿದ್ವಿ. ಆರ್ಡ್ರ್ ನೋಡ್ತೀವಿ ಅದೇನು ಅಂತ, ನೋಡಿ ನಂತರದಲ್ಲಿ ಸೂಕ್ತವಾದ ತೀರ್ಮಾನ ತಗೊಳ್ತೀವಿ.
ಸರ್, ಈಗ ಯಾವುದೇ ಕಾರಣಕ್ಕೂ ಆರ್ಡರ್ ಒಂದು ವೇಳೆ ಬಂದಿದೆ ಅಂತ ಹೇಳಿದ್ರೆ, ಆರ್ಡರ್ ಬಂದಿದೆ, ತಮ್ಮ ನಿರ್ಣಯ ಹೇಗಿರುತ್ತೆ? ಇನ್ನೊಂದು ಮೀಟಿಂಗ್ ಏನಾದರೂ ಕರೀತೀರಾ? ಎಲ್ಲರ ವಿಶ್ವಾಸವನ್ನು ತೆಗೆದುಕೊಳ್ತೀರಾ? ಆಫೀಸ್ಗೆ ಹೋಗಿ ಜಂಟಿ ಸಮಿತಿ ಮೀಟಿಂಗ್ ಕರೆದು ಅದರಲ್ಲಿ ಪರಿಶೀಲನೆ ಮಾಡ್ತೀವಿ. ಸಾಕಷ್ಟು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗುತ್ತಲ್ಲ ಸಾಕಷ್ಟು ಈ ಬಗ್ಗೆ ನೋಡುತ್ತಾ ಹೋದ್ರೆ. ಅದು ಸರ್ಕಾರಕ್ಕೆ ಸೇರಿದ್ದು, ಸರ್ಕಾರ ಜವಾಬ್ದಾರಿ ಅದಕ್ಕೆ. ಸಿಎಂ ಜೊತೆ ಮಾತನಾಡುವಾಗ ಈ ಎಲ್ಲ ಅಂಶಗಳು ಅಲ್ಲಿ ಬರಲಿಲ್ವಾ, ಚರ್ಚೆಗೆ ಬರಲಿಲ್ವಾ? ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಇದರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ. ಅದಾಗಲೇ ನೋಟಿಸ್ ಕೊಟ್ಟಿದ್ವಲ್ಲ, ಅದು ಗೊತ್ತಾಗಬೇಕಲ್ಲ ಅವ್ರಿಗೆ. ಸರ್ಕಾರಕ್ಕೆ ನೋಟಿಸ್ ಕೊಟ್ಟರೆ ಸ್ಟ್ರೈಕ್ ಮಾಡ್ತೀವಿ ಕಾನೂನು ರೀತ್ಯ. ಆದ್ದರಿಂದ ಸರ್ಕಾರವೇ ಕಾರಣ, ಇದಕ್ಕೆಲ್ಲ ಸರ್ಕಾರವೇ ಜವಾಬ್ದಾರಿ ಇದಕ್ಕೆ. ಪ್ರಮುಖವಾಗಿ ನಾಳೆ ಹೈಕೋರ್ಟ್ ಸೂಚನೆ ಇದ್ರೂ ಕೂಡ ಪ್ರತಿಭಟನೆ ಆಗತ್ತಾ, ಹೇಗೆ? ವಿಲ್ ಸಿ ವಾಟ್ ಈಸ್ ದಟ್ ಆರ್ಡರ್. ಸದ್ಯ ಇದು ಆನಂದ್ ಸುಬ್ರಾವ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸ್ವಸ್ತಿಕ ನೇಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದೀಗ ಮುಖ್ಯಮಂತ್ರಿಗಳ ಜೊತೆಗಿನ ಸಂಧಾನ ವಿಫಲ ಆದ ಬಳಿಕ ಮುಷ್ಕರವನ್ನ ನಾಳೆ ಮಾಡ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರು. ಆದ್ರೆ ಈ ಮಧ್ಯೆ ಹೈಕೋರ್ಟ್ ಈಗ ಈ ವಿಚಾರಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಸಾರಿಗೆ ಮುಷ್ಕರ ಮುಂದೂಡಿಕೆ ಮಾಡೋದಕ್ಕೆ ಈಗ ಹೈಕೋರ್ಟ್ ವಿಭಾಗೀಯ ಪೀಠ ಸೂಚನೆಯನ್ನು ಕೊಟ್ಟಿರೋದು. ರಾಜ್ಯ ಸರ್ಕಾರ ಸಾರಿಗೆ ನಿಗಮಗಳಿಗೆ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ. ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿಗೂ ಕೂಡ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಮತಾ, ಒಂದ್ ಕಡೆಯಲ್ಲಿ ಇದೀಗ ಹೈಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು, ನಾಳೆ ಈ ಒಂದು ಮುಷ್ಕರವನ್ನ ನಡೆಸದಂತೆ. ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಗಿನ ಸಭೆ ವಿಫಲ ಆದ ನಂತರ ಎಲ್ಲ ಮುಷ್ಕರಕ್ಕೂ ಕೂಡ ನೌಕರರು ಸಿದ್ಧ ಆಗಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಮಮತಾ? ಮಧುಕರ್, ಹೌದು, ಈಗಾಗಲೇ ಒಂದು ಕಡೆ ಸಿಎಂ ಜೊತೆಗಿನ ಮಾತುಕತೆ ಏನಿದೆ, ಸಾರಿಗೆ ನೌಕರರು ನಡೆಸಿರುವಂತಹ ಮಾತುಕತೆ ವಿಫಲ ಆಗಿದೆ. ಅದರ ಬೆನ್ನಲ್ಲೇ ಹೈಕೋರ್ಟ್ ಕೂಡ ಈಗಾಗಲೇ ಅವರ ಏನು ಮುಷ್ಕರವನ್ನ ಒಂದಿನ ಮುಂದೂಡುವ ಹಾಗೆ, ಅಂದ್ರೆ ನಾಳೆಗೆ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಸಾರಿಗೆ ನೌಕರರ ಪ್ರತಿಭಟನೆ ಅಥವಾ ಮುಷ್ಕರ ಯಾವ ರೀತಿ ಇರುತ್ತೆ ಅನ್ನುವಂತಂದ್ರೆ ನಾಳೆ ಮಾಡ್ತಾರೋ ಇಲ್ವಾ ಅನ್ನುವಂಥದ್ದು ಕೂಡ ಈಗಾಗಲೇ ಅನಂತ್ ಸುಬ್ರಾವ್ ಅವರು ಹೇಳಿರುವಂತಹ ಪ್ರಕಾರ ನಾವು ಒಂದು ಸಭೆಯನ್ನ ನಡೆಸ್ತೀವಿ ಸಂಜೆ, ಅದಾದ್ಮೇಲೆ ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಹಾಗಾಗಿ ಈ ಒಂದು ವೇಳೆ ಈ ಒಂದು ಏನು ಮುಷ್ಕರ ಆಗಿದ್ದೇ ಆದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಅಂದ್ರೆ ಇಡೀ ರಾಜ್ಯಾದ್ಯಂತ ಬಸ್ ಮುಷ್ಕರ ಸ್ಥಗಿತ ಆದಂತಹ ಸಂದರ್ಭದಲ್ಲಿ ಭಾರಿ ತೊಂದರೆ ಆಗ್ತಾ ಇತ್ತು. ದಿನನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡುವಂತಹ ಜನ ಏನು ಬಸ್ಸನ್ನೇ ನಂಬ್ಕೊಂಡು ಓಡಾಡ್ತಾರೆ, ಕಚೇರಿಗಳಿಗೆ ತೆರಳುವಂತಹ ಜನ ಕೂಡ ಬಸ್ಸನ್ನು ನಂಬ್ಕೊಂಡು ಓಡಾಡುವಂತವರು, ಅವರಿಗೆ ಭಾರಿ ತೊಂದರೆ ಆಗ್ತಾ ಇತ್ತು. ಈಗ ಸದ್ಯಕ್ಕೆ ಹೈಕೋರ್ಟ್ ನೀಡಿರುವಂತಹ ಏನು ಸೂಚನೆ ಏನಿದೆ ಅದರ ಬೆನ್ನಲ್ಲಿ ನೋಡೋದಾದ್ರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಸಾರಿಗೆ ನೌಕರರಿಗೆ ಶಾಕ್ ಅಂತಲೇ ಹೇಳ್ಬೋದು. ಒಂದು ಕಡೆ ಸಿಎಂ ಜೊತೆಗಿನ ಸಭೆಯಲ್ಲೂ ಕೂಡ ಅವರಿಗೆ ವಿಫಲ ಆಗಿರುವಂತದ್ದು, ಅಲ್ಲೂ ಕೂಡ ಸರಿಯಾದ ತಮ್ಮ ಬೇಡಿಕೆ ಏನಿತ್ತು ಅದೆಲ್ಲವೂ ಕೂಡ ಈಡೇರಲಿಲ್ಲ. ಅವರ ಹಲವಾರು ಬೇಡಿಕೆಗಳಿತ್ತು. 38 ತಿಂಗಳ ಏನು ಹಿಂಬಾಕಿ ಏನಿತ್ತು ಅದನ್ನ ಕೊಡಬೇಕು, ಜೊತೆಗೆ PF ಕೂಡ ಕೊಡಬೇಕು, ಏನು ವೇತನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಎಲ್ಲಾ ಬೇಡಿಕೆಗಳು ಏನಿತ್ತು ಅದೆಲ್ಲವೂ ಕೂಡ ಯಾವುದೂ ಕೂಡ ಆಗಿಲ್ಲ. ಹಾಗಾಗಿ ಪ್ರತಿಭಟನೆ ಮುಷ್ಕರವನ್ನ ಮಾಡ್ತೀವಿ ಅನ್ನುವಂಥದ್ದಿತ್ತು. ಆದ್ರೆ ಈಗ ಸದ್ಯಕ್ಕೆ ಏನು ಹೈಕೋರ್ಟ್ ಕೂಡ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಏನು ನಾಳಿನ ಮುಷ್ಕರ ಕೂಡ ಮುಂದೂಡಿರುವಂತದ್ದು. ಇದ್ರ ಬೆನ್ನಲ್ಲಿ ಇವತ್ತು ಸಂಜೆ ಕೂಡ ಸಭೆಯನ್ನ ನಡೆಸ್ತಾರೆ. ಸದ್ಯಕ್ಕೆ ಜನರನ್ನ ಮಾತಾಡಿಸೋದಾದ್ರೆ ಜನ ಏನ್ ಹೇಳ್ತಾರೆ ಅಂತ ಕೇಳೋಣ. ಒಂದು ವೇಳೆ ಬಸ್ಗಳೇ ಇಲ್ಲ ಅಂತಂತಹ ಸಂದರ್ಭದಲ್ಲಿ ಯಾವ ರೀತಿ ತೊಂದರೆ ಆಗಬಹುದು ಅಂತ ಹೇಳಿ. ಸರ್, ಈಗ ಮುಷ್ಕರಕ್ಕೆ ಕರೆ ನೀಡಿರುವಂತದ್ದು ಸಾರಿಗೆ ನೌಕರರು, ಬಸ್ಗಳು ಇಲ್ಲದೆ ಆದಂತಹ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆ ತೊಂದರೆ ಆಗುತ್ತೆ ಮೇಡಮ್. ನಮ್ಗೆ ಇಲ್ಲೆಲ್ಲ ಓಡಾಡಕ್ಕೆ ಬಹಳ ತೊಂದರೆ ಆಗುತ್ತೆ. ಅದನ್ನ ಕಠಿಣವಾಗಿ ಅದೇನಿದೆ ಮಾತಾಡ್ಕೊಂಡು ನಮಗೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ. ಅದು ಬೇಕೇ ಬೇಕು ಮೇಡಮ್. ಬಸ್ ಇಲ್ಲ ನಾವು ಎಲ್ಲಿ ಓಡಾಡಕ್ಕಾಗಲ್ಲ. ಬೇಕೇ ಬೇಕು ಮೇಡಮ್. ಖಂಡಿತ ಇದೆಲ್ಲ ವಾಪಸ್ ತಗೋಬೇಕು. ಅದೇನಿದೆ ಸರ್ಕಾರ ಅವ್ರಿಗೆ ಸ್ಪಂದನೆ ಮಾಡಿ ಅವರಿಗೆ ಅತಿ ಶೀಘ್ರದಲ್ಲಿ ಅದೇನಿದೆ ಬೇಡಿಕೆ ಈಡೇರಿಸಬೇಕು. ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಕೇಳ್ಕೊಂತೀನಿ ಮೇಡಮ್. ಓಕೆ ಮಧುಕರ್, ಅಂದ್ರೆ ಸಾರ್ವಜನಿಕರಿಗೂ ಕೂಡ ಭಾರಿ ತೊಂದರೆ ಆಗುತ್ತೆ. ಅದರ ಜೊತೆಗೆ ಇವತ್ತು ಜಂಟಿ ಕ್ರಿಯಾ ಸಮಿತಿ ಏನು ಎಲ್ಲ ಸದಸ್ಯರು ಏನಿದ್ದಾರೆ ಅವರ ಜೊತೆಗೆ ಇವತ್ತು ಸಂಜೆ ಮಾತುಕತೆಯನ್ನು ನಡೆಸಿ ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಮುಂದಿನ ದಿನ ಯಾವಾಗ ಪ್ರತಿಭಟನೆಯನ್ನ ಮಾಡಬೇಕು, ಮುಷ್ಕರವನ್ನ ಮಾಡಬೇಕು, ಈ ಮುಷ್ಕರದ ಮೂಲಕ ಸರ್ಕಾರಕ್ಕೆ ಯಾವ ರೀತಿ ಬಿಸಿ ತಟ್ಟಿಸಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಮಾಡಲಿದ್ದಾರೆ. ಯಾಕಂತಂದ್ರೆ ಕಳೆದ ಹಲವಾರು ತಿಂಗಳಿಂದಲೂ ಕೂಡ ಸರ್ಕಾರದ ಜೊತೆಗೆ, ಅಂದ್ರೆ ಸಂಕ್ರಾಂತಿ ಟೈಮಲ್ಲೇ
ಸರ್ಕಾರದಿಂದ ಸಿಎಂ ಕೂಡ ಹೇಳಿದ್ರು, ನಿಮ್ಮ ಏನು ಬೇಡಿಕೆಗಳು ಏನಿದಾವೆ ಅದೆಲ್ಲವನ್ನೂ ಕೂಡ ನಾವು ಸರಿಪಡಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದಾದ ಬಳಿಕ ಏನು ಸಾರಿಗೆ ನೌಕರರು ಪ್ರತಿ ಬಾರಿಯೂ ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರಿತಾನೆ ಇತ್ತು. ನಮ್ಮ ಬೇಡಿಕೆಗಳು ಏನಿದಾವೆ ಅವೆಲ್ಲವನ್ನೂ ಕೂಡ ಸರಿಪಡಿಸಿ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತಾನೆ ಇದ್ರು. ಇಷ್ಟು ಅಂದ್ರೆ ಕಳೆದ 8 ತಿಂಗಳಿಂದಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಾರಿಗೆ ನೌಕರರ ಬೇಡಿಕೆಗಳು ಈಡೇರಿಲ್ಲ. ಅದರಲ್ಲೂ ಮುಖ್ಯವಾಗಿ ಏನು ಈ ಬಾರಿ 25% ವೇತನವನ್ನ ಜಾಸ್ತಿ ಮಾಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಇತ್ತು. ಜೊತೆಗೆ ಹಿಂಬಾಕಿ ಏನಿತ್ತು ಅದನ್ನ 1800 ಕೋಟಿ ರೂಪಾಯಿ ಹಿಂಬಾಕಿ ಇತ್ತು, ಅದನ್ನು ಕೂಡ ಕೊಡಬೇಕು. ಜೊತೆಗೆ PF ಇತ್ತು, 3000 ಕೋಟಿಗೂ ಹೆಚ್ಚು PF ಇತ್ತು, ಅದನ್ನು ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಅದೆಲ್ಲವನ್ನೂ ಕೂಡ ಈಗ ಕೊಡೋದಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಇವತ್ತಿನ ಸಭೆಯಲ್ಲಿ ಏನು ಹೇಳಿರುವಂತದ್ದು ಸಿಎಂ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಅಲ್ಲಿ ಯಾವುದೇ ರೀತಿಯ ಅಂಶಗಳು ಚರ್ಚೆಗೆ ಬಂತು. ಅದರ ಜೊತೆಗೆ ಮತ್ತೆ ಇವತ್ತು ಈಗಾಗಲೇ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಏನಿದೆ ಅದೆಲ್ಲದರ ನಿಟ್ಟಿನಲ್ಲಿ ಇವತ್ತು ಸಂಜೆ ಏನು ಅನಂತ ಸುಬ್ರಾವ್ ಅವರ ಒಂದು ನೇತೃತ್ವದಲ್ಲಿ ಸಭೆ ಕೂಡ ನಡೆಸ್ತಾರೆ. ಸಭೆಯಲ್ಲಿ ಮುಂದಿನ ನಿರ್ಧಾರವನ್ನು ಕೂಡ ಪ್ರಕಟಿಸಲಿದ್ದಾರೆ. ಮಧುಕರ್, ಥ್ಯಾಂಕ್ ಯು ಮಮತಾ ಡೀಟೇಲ್ಸ್ಗೆ. ಇನ್ನು ನಾಳೆ ಒಂದು ದಿನ ಸಾರಿಗೆ ಬಂದ್ ಇಲ್ಲ. ನಾಳೆವರೆಗೆ ಮುಷ್ಕರವನ್ನ ಸ್ಥಗಿತಗೊಳಿಸೋದಕ್ಕೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ ಹೈಕೋರ್ಟ್ ವಿಭಾಗೀಯ ಪೀಠ ಸಿಎಂ ಜೊತೆಯ ಮಾಹಿತಿಯನ್ನ ಕೋರ್ಟ್ಗೆ ತಿಳಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದೆ. ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ನಡೆದಿರುವಂತಹ ಚರ್ಚೆಯಲ್ಲಿ ಏನಾಯಿತು ಅಂತ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕೋರ್ಟ್ಗೆ ತಿಳಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.